ಶರೀಫಜ್ಜರು ಶಿಸ್ನಾಳ ಚೌಡಾಳ ಮಾರ್ಗವಾಗಿ ಕುದುರೆ ಹತ್ಕೊಂಡು ಹೊಂಟಿರ್ತಾರಂತ. ಆವಾಗ ಇದು ಏನು ಗದ್ಲಿದು ಅಂತಂದು ಒಬ್ಬನ ಭಕ್ತರನ್ನ ಕೇಳ್ತಾರಂತೆ. ಆವಾಗ ಹಾವೇ ಸ್ವಾಮಿಯವರು ಮಳೆ ಕುಂತಾರೆ. 10 ದಿನ ಆಯ್ತು, 20 ದಿನ ಆಯ್ತು, ಮಳೆನೇ ಬರಕ್ತಾ ಇರಲ್ಲ. ಮಳೆ ಬರಲಿಲ್ಲ ಅಂದ್ರೆ ತ್ರಿಶೂಲಕ್ಕೆ ಬಲಿ ಕೊಟ್ಟು ಸಾಯ್ತಾರಂತ್ರಿ. ಅದ್ರ ಸಂಬಂಧ ತಪಸ್ಸು ಕುಂತಾರ್ರಿ ಅಂತ. ಆವಾಗ ಇವ ಶರೀಫಜ್ಜ ಅಂತಾನಂತ, ಸತ್ತೇನು ಸಾಧಿಸ್ತಾನೆ ಹುಚ್ಚಪ್ಪ, ನಾನು ಬರ್ತಾನೆ ನಡಿ ಅಂತಾನಂತೆ. ಹಾವೇ ಸ್ವಾಮಿಯವರು ಇದ್ದಲ್ಲಿ ಹೋಗ್ಕಂತ ಅಂದ್ರೆ ಹಾವೇ ಸ್ವಾಮಿಯವ್ರು ಅಂದರೆ ಕೆಂಗೇಡದ ಮುತ್ತಜ್ಜ, ಅಲ್ಲಿ ಹೋಗ್ಕಂತ ಶರೀಫಜ್ಜ. ಆವಾಗ ಅಂತಾನಂತ, ಯಾಕೋ ಹಾವಯ್ಯ, ಯಾಕೆ ಖಾಲಿ ದೇಹ ದಂಡನೆ ಮಾಡ್ತಿದ್ದಿ, ತೆಳಗಳದು ಬಾ, ಮಳೆ ಖಂಡಿತವಾಗಿ ಬರ್ತೈತೆ ಬಾ ಅಂತಾನಂತ. ಖಂಡಿತ ಬರ್ತೈತೆ ಅಂತಾನಂತ. ಎಲ್ಲೋ ತಂಪ ಗಾಳಿ ಬೀಸಾಕೊಂತೈತಿ, ಖಂಡಿತವಾಗಿ ಮಳೆ ಬರ್ತೈತಿ, ತೆಳಗಳು ಬಾ ಅಂತಾನಂತ. ಖಂಡಿತವಾಗಿ ಮಳೆ ಬರ್ತೈತೆ ಅಂತ. ಆ ಶಿಸ್ನಾಳ ದೀಶನ ಆಣಿಯಾಗೂ ಮಳೆ ಬರ್ತೈತಿ ಅಂತಾನಂತ. ಹಂಗನಂತ. ನನ್ನ ಸಂಬಂಧ ಅಲ್ಲ ಅದು, ಲೋಕ ಕಲ್ಯಾಣಕ್ಕಲ್ಲ, ಏನು ದನ ಕರ ಸಾಯಕ್ಕೆ ಹೊಂತವು ಯಪ್ಪ, ಅದರ ಸಂಬಂಧ ನಾನು ತಪಸ್ಸು ಕುಂತಾನೆ ಅಂತಾನಂತೆ. ಖಂಡಿತವಾಗಿ ಮಳೆ ಬರ್ತೈತಿ, ಶಿಸ್ನಾಳ ದೀಶನ ಆಣಿಯಾಗ ಮಳೆ ಬರ್ತೈತಿ, ತೆಳಗಳು ಬಾ ಅಂತಾನಂತ. ತೆಳಗಳದು ಬರ್ತಾನಂತ. ಬಂದಿಂದ ಮಳೆ ಅವತ್ತು ಸಾಯಂಕಾಲ ದೊಡ್ಡ ಮಳೆ ಆಗತ್ತಂತ. ದೊಡ್ಡ ಮಳೆ ಆಗಿ ಇಡೀ ಊರು ತುಂಬ ನೀರು ಹೋಗ್ತೈತಂತ. ಹೊಕ್ಕಾಗ ಶರೀಫಜ್ಜ ಹಾಗೂ ಹಾವೇ ಸ್ವಾಮಿ ಕೆಂಗೇಡಜ್ಜರ ಮುತ್ತಜ್ಜ ಇಬ್ಬರು ಕೂಡ ಮಳೆಯಾಗ ಕುಣಿತಾರಂತ. ಆವಾಗ ಇಡೀ ಊರ ಮಂದಿ ಶರೀಫಜ್ಜನ ಜಯಘೋಷ ಮಾಡ್ತಾರಂತ. ಆವಾಗ ನನ್ನ ಜಯಘೋಷ ಮಾಡ್ಬೇಡ್ರಪ್ಪ, ಹಾವೇ ಸ್ವಾಮಿ ಕೆಂಗೇಡಜ್ಜರ ಅಜ್ಜರ ಮುತ್ತಜ್ಜನ ಜಯಘೋಷ ಮಾಡ್ರಿ, ಹಾವೇ ಸ್ವಾಮಿಯವರು ಮಳೆ ತಂದಾರ ಅಂತಾನಂತ. ಅವಾಗ ಹಾವೇ ಸ್ವಾಮಿಯವರು ಮಳೆ ತಂದಾರಂತೇಳಿ ಜಯಘೋಷ ಮಾಡ್ತಾರಂತೆ. ಅಷ್ಟೆ, ಇದಾಗಿದ್ದು ಸತ್ಯ ಘಟನೆ.